ಫಸ್ಟ್ಲಿ ಜನಗಳ ಕ್ಯೂರಿಯಾಸಿಟಿನೂ ಅದೇ, ಈ ಬಿಗ್ ಬಾಸ್ ಅನ್ನೋ ಒಂದು ನಿನ್ನ ಒಂದು ಕರಿಯರ್ನ ಒಂದು ಬಿಗ್ಗೆಸ್ಟು ಐಡೆಂಟಿಟಿ ಏನದಾಗಿದೆ, ಇದು ಸ್ಟಂಬಲ್ ಆಗೋಕ್ಕೂ ಮುಂಚೆ, ಅಂದರೆ ಇದು ನಿನಗೆ ಬರೋಕ್ಕೂ ಮುಂಚೆ ನಿನ್ನ ಲೆಕ್ಕಾಚಾರಗಳೇನಿತ್ತು? ಬಿಕಾಸ್ ಬೈ ದೆನ್ ಬಿಗ್ ಬಾಸ್ ವಾಸ್ ಆಲ್ರೆಡಿ ಹಿಟ್ ಶೋ ಅಲ್ವಾ ಬೇರೆ ಭಾಷೆಗಳಲ್ಲಿ. ಕನ್ನಡಕ್ಕೆ ಇದನ್ನು ತಂದಾಗಲೂ ಫಸ್ಟ್ ಬೇರೆ ಯಾರೋ ಇದ್ದರು ಆ ವಾಯ್ಸು. ಸೊ ಈ ಥರದಕ್ಕೆ ಇರಲಿಲ್ಲ ಫಸ್ಟಿಂದಲೂ ನೀನೇನಾ? ವೆಲ್ ಐ ಟೆಲ್ ಯು ದ ಸ್ಟೋರಿ. ಇಂಡಿಯಾಗೆ ಫಸ್ಟ್ ಬಿಗ್ ಬಾಸ್ ಬಂದಿದ್ದು ಹಿಂದಿಲಿ, ನೆಕ್ಸ್ಟ್ ಬಂದಿದ್ದೆ ಕನ್ನಡದಲ್ಲಿ. ಆವಾಗ ಈ ಟಿ ವಿ ಆಗಿತ್ತು, ಈಗ ಕಲರ್ಸ್ ಆಗಿದೆ. ಫಸ್ಟ್ ಸೀಸನ್ ವಾಸ್ ಈ ಟಿ ವಿ. ಹೌದು. ನಾನು ಎಕ್ಸಾಕ್ಟ್ ಯಾವ ವರ್ಷ ಅಂತ ನಂಗೆ ಮರ್ತು ಹೋಗಿದೆ, ಬಟ್ ಇಟ್ಸ್ ಬೀನ್ 13-14 ಇಯರ್ಸ್ ಆಯಿತು ನಾನು ಈ ಟಿ ವಿ ಪ್ಲಸ್ ಕಲರ್ಸ್ದು ಅಫಿಷಿಯಲ್ ವಾಯ್ಸ್ ಆಗಿ. ಅಂದರೆ ಅದ್ರ ಬರೋ ಎಲ್ಲ ಪ್ರೋಮೋಸ್ದು ವಾಯ್ಸ್ ಮಾಡೋದು. ವಾಯ್ಸ್ ಆಫ್ ದ ಸ್ಟೇಷನ್, ವಾಯ್ಸ್ ಆಫ್ ದ ಸ್ಟೇಷನ್ ಅನ್ನೋ ಥರ ವಾಯ್ಸ್ ಆಫ್ ದ ಚಾನಲ್. ರೈಟ್. ನೀವು ರೇಡಿಯೋದಿಂದ ಬಂದಿದ್ದೀರಾ, ನಾವು ಟಿ ವಿ ಚಾನಲಿಂದ ಬಂದಿದ್ದೀವಿ. ಸೊ ಅಲ್ಲಿ ಅದು ಲಾಂಚ್ ಆಗೋದಕ್ಕೆ ರೆಡಿ ಆಗ್ತಾ ಇತ್ತು. ಆಗಷ್ಟೇ ಈ ಟಿ ವಿ ಅನ್ನೋದು ಕಲರ್ಸ್ ಆಗುವಂಥ ದಾರಿಲಿತ್ತು. ಅಷ್ಟೊತ್ತಿಗೆ ಬಿಗ್ ಟಿಕೆಟ್ ಶೋಸ್ ಕೂಡ ಅವರು ಅಂದರೆ ಲಾಂಚ್ ಮಾಡೋ ತಯಾರಿಲಿದ್ದರು. ಆವಾಗ ಹಿಂದಿಲಿ ಹಿಟ್ಟಾಗಿದ್ದಂಥ ಬಿಗ್ ಬಾಸನ್ನು ಕನ್ನಡಕ್ಕೆ ತರುವಂಥ ಯೋಚನೆ ಮಾಡ್ತಾ ಇರಬೇಕಿದ್ರೆ ನನ್ನ ಹತ್ರ ಬಂದು ಹೇಳಿದರು, ಹಿಂಗಿದೆ, ವಿ ನೀಡ್ ಅ ವಾಯ್ಸ್ ಫಾರ್ ದ ಬಿಗ್ ಬಾಸ್, ಇದು ಕಮಾಂಡಿಂಗ್ ವಾಯ್ಸ್. ಓಕೆ. ಅಲ್ಲಿ 2 ವಾಯ್ಸ್ ಇದೆ. ಸೊ ಒನ್ ಈಸ್ ಕಮಾಂಡಿಂಗ್ ವಾಯ್ಸ್, ಒನ್ ಈಸ್ ನರೇಟರ್ ವಾಯ್ಸ್. ನನಗೆ ಗೊತ್ತಿರೋ ಕೆಲವು ವಾಯ್ಸ್ ಆರ್ಟಿಸ್ಟ್ಗಳನ್ನು ಸಜೆಸ್ಟ್ ಮಾಡಿದೆ. ಅದರಲ್ಲಿ ಒಬ್ಬರು ಅಲ್ಲಿ ಕಮಾಂಡಿಂಗ್ ವಾಯ್ಸ್ ಆಗಿ ಮಾಡಿದ್ರು. ಅವರು ಅಲ್ಲಿ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗೆ ಅಥವಾ ಪಾರ್ಟಿಸಿಪೆಂಟ್ಸ್ಗೆ ಏನೇ ಕಮಾಂಡ್ ಮಾಡೋದಿದ್ರು ಕೂಡ ಆ ವರ್ಡ್ ಹೇಳೋ ಥರನೇ ಅವ್ರು ಕಮಾಂಡ್ ಮಾಡ್ತಾರೆ, ಇದು ಬಿಗ್ ಬಾಸ್ ಅಂತ ಹೇಳೋದು. ಆದರೆ ನಾನು ಸೀಸನ್ 1 ಇವತ್ತಿನವರೆಗೆ, ಅಂದರೆ ಈಗ ಸೀಸನ್ 11 ಇದರ ತನಕ, ಐ ಹ್ಯಾವ್ ಬಿನ್ ವರ್ಕಿಂಗ್ ಆ್ಯಸ್ ದ ನರೇಟರ್ ವಾಯ್ಸ್. ಸೀಸನ್ 2 ಮಾತ್ರ ಬೇರೆ ಚಾನಲ್ಗೆ ಹೋಯಿತು, ಅದು ಮಾಡಿಲ್ಲ ನಾನು. ಸೊ ಔಟ್ ಆಫ್ 11 seasons ಪ್ಲಸ್ OTT, ಸೊ ಐ ಹ್ಯಾವ್ ಡನ್ ಅಂದರೆ 10+1 seasons ನರೇಟರ್ ವಾಯ್ಸ್ ನಾನು ಮಾಡಿರೋದು. ಜನರಿಗೆ ಈ ವ್ಯತ್ಯಾಸ ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಪ್ಲಸ್ ನಾನಾಗೆ ಎಲ್ಲೂ ಕೂಡ ಇನಿಷಿಯಲಿ ಇದ್ರ ಬಗ್ಗೆ ಹೇಳೂ ಇರಲಿಲ್ಲ. ಬೈ ಚಾನ್ಸ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪೋಸ್ಟಲ್ಲಿ ಯಾರೋ ನನ್ನನ್ನು ಇದು ಮಾಡಿ ನನ್ನ ವಾಯ್ಸ್ ಓವರ್ದು ಹಾಕಿದಾಗ ಅದೆಲ್ಲಿಗೋ ಕನೆಕ್ಟ್ ಆಗಿ, ಇವ್ರದ್ದು ಬಿಗ್ ಬಾಸಲ್ಲಿದೆ ವಾಯ್ಸ್ ಅಂತ ಹೇಳಿ ಅದಾಗಿ ದ್ಯಾಟ್ ಬಿಕೇಮ್ ಅಂದರೆ ವೈರಲ್ ಥಿಂಗ್. And then people started asking me questions. Initially I started denying, but I've come this far. Firstly, thank you for helping us understand. Big Boss ಅಲ್ಲೂ ಕಮಾಂಡಿಂಗ್ ವಾಯ್ಸ್ ಒಂದಿದೆ, ನರೇಟಿವ್ ವಾಯ್ಸ್ ಒಂದಿದೆ ಅಂತ. ಬಿಗ್ ಬಾಸ್ ಅಂದ ತಕ್ಷಣವೇ ಬಿಗ್ ಪ್ರಶ್ನೆಗಳೇ ಬರುತ್ತೆ ಎಷ್ಟೊಂದು ಜನಕ್ಕೆ. ನನಗೂ ಹೋಗಿ ಬಂದಮೇಲೆ ಅಂತೂ ದೇವರ್ ಲೈಕ್ ಅದು ಸ್ಕ್ರಿಪ್ಟೆಡ್ ಹಂಗೆ ಹಿಂಗೆಲ್ಲ ಫಸ್ಟ್ ಕ್ವೆಶ್ಚನ್ನೇ ಅದು. ಅದು ನಿನ್ನೆಲ್ಲ ಮೊನ್ನೆ ಒಬ್ರು ಕೇಳಿದ್ರು, ಇವತ್ತು ಆ ಕಡೆ ಹೊರಗೆ ಹೋದರೆ ಇನ್ನೊಬ್ರು ಕೇಳ್ತಾರೆ. ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ದೇರ್. ಸೊ ಐ ವಾಂಟ್ ಟು ಟೇಕ್ ಆಲ್ ದ ಕ್ವೆಶನ್ಸ್ ಅಸೈಡ್, ಬಟ್ ಐ ನೋ ದ್ಯಾಟ್ ಕೆಲವು ಫ್ಯಾಕ್ಟ್ಸ್ಗಳು, ಈಗ ಬಿಗ್ ಬಾಸ್ ಮನೆ ಒಳಗಡೆ ಕನ್ನಡಿ ಎಲ್ಲ ಇದೆಯಲ್ಲ, ಕನ್ನಡಿ ಹಿಂದ್ಗಡೆ ಎಲ್ಲ ಕ್ಯಾಮರಾಗಳಿರುತ್ತೆ, 60 ಚಿಲ್ಲರೆ ಕ್ಯಾಮ್ರಾ ಇದೆ ಗೊತ್ತು, ಒಂದು ದೊಡ್ಡ PCR ರೂಮ್ ಎಲ್ಲ ಇರುತ್ತೆ ಗೊತ್ತು. ರೈಟ್. ಅಂದರೆ ನೀವು ಅಲ್ಲಿ ಬಿಡದಿನಲ್ಲಿರೋ ಸೆಟ್ಟಲ್ಲೇ ನಿಮ್ಮದು ಒಂದು ಬ್ಯಾಕ್ ಎಂಡು, ನಮ್ಮ ಮನೆ ಸುತ್ತ ಒಂದು ಇಡೀ ಕೆರೆ ಸುತ್ತ ಹಿಂಗೆ ಒಂದು ಇಡೀ ಕಮ್ಯುನಿಟಿನೇ ಸ್ಪೇಸ್ ಇರುತ್ತೆ. ಅದೇ ಥರ ನಿಮ್ಮದು ಸ್ಪೇಸ್ ಹಂಗೆ ಇದೆಯಾ? ಅಲ್ಲೇ ನಿಮ್ಮದು ಅಪಾರ್ಟ್ಮೆಂಟ್ಸ್ ಇದೆಯಾ? ಅಲ್ಲೇ ಮಲ್ಕೋತೀರಾ? ಅಲ್ಲೇ ಅಲ್ಲಿ ಟೀಮ್ ಇದೆ. ಅಲ್ಲಿ ವರ್ಕ್ ಮಾಡುವಂಥ 24 ಗಂಟೆನೂ ಕೂಡ ಈ ಒಂದು ಶೋ, ರಾತ್ರಿ ಆ 1.5 ಗಂಟೆ ಶೋ ಬರೋದಕ್ಕೆ ಅಥವಾ ವೀಕೆಂಡ್ನಲ್ಲಿ ಶೋ ಬರೋದಕ್ಕೆ ಏನು ಇದಿದೆ, ಏನು ವ್ಯವಸ್ಥೆ ಇದೆ, ಅದನ್ನು ಮಾಡೋದಕ್ಕಿಂತಲೇ ಅಲ್ಲಿ ಹಲವಾರು ಜನ, ಅಂದರೆ ಇಷ್ಟು ಸಂಖ್ಯೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸಲ್ಲ, ಬಟ್ ತುಂಬ ಜನ, ಒಂದು
100-200 ಅಷ್ಟರ ಜನ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದೊಂದು ಟೀಮ್ನಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬೇರೆ, ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಬೇರೆ, ಪ್ರೊಡಕ್ಷನ್ ಅಂತ ಅಂದ ತಕ್ಷಣ ಅಲ್ಲಿ ಫುಡ್ಡಿಂದ ಹಿಡಿದು ಅಲ್ಲಿ ಬರುವಂಥ ನೀವು ಟಾಸ್ಕ್ಗಳನ್ನು ಮಾಡೋದಕ್ಕೆ ಇರುವಂಥ ಟೀಮ್ ಇರ್ಬೋದು. ಅದೆಲ್ಲ ತುಂಬ ಸುಂದರವಾಗಿ ಕಾಣೋದಕ್ಕೆ ಬೇಕಲ್ವ. ಸೊ ಈ ಥರ ಎಲ್ಲನೂ ಕೂಡ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಟೀಮ್ ಮೆಂಬರ್ಸ್, ಕ್ರೂ ಮೆಂಬರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಇದೆ ಎನಿ ನಂಬರ್ 2024-25? ಗೊತ್ತಿಲ್ಲ ನನಗೆ, ಗಾಟ್ ಇಟ್. ನಾನಂತೂ ಅಲ್ಲಿರಲ್ಲ. ಹಾಂ, ಯಾಕಂದರೆ ನನ್ನ ಕೆಲಸ ನಾನು ಎಲ್ಲಿದ್ದೀನೋ ಅಲ್ಲಿಂದ ಮಾಡ್ತಾ ಇರ್ತೀನಿ. ಸೊ ನಾನು ಒಂದು ಸೀಸನು ಅಲ್ಲಿಂದ ಕೆಲಸ ಮಾಡಿಲ್ಲ. ಸೊ ಐ ನೆವರ್ ವರ್ಕ್ ಫ್ರಮ್. ಸೊ ನಿಮ್ಮ ವಾಯ್ಸ್ ಓವರು ಉದಾಹರಣೆಗೆ ನರೇಟಿವ್ ವಾಯ್ಸ್ ನಿಮ್ಮದೇ ಅಲ್ವಾ? ಸೊ ಅದೆಲ್ಲ ಅವ್ರು ಮೊದಲೇ ಸ್ಕ್ರಿಪ್ಟ್ ಕೊಟ್ಬಿಟ್ಟಿರ್ತಾರೆ, ನೀವು ಅದನ್ನ ರೆಕಾರ್ಡ್ ಅಂದರೆ ನನ್ನ ನರೇಟರ್ ವಾಯ್ಸ್ ಅಂತಂದರೆ ಅದರಲ್ಲಿ ಅದೇ ಆ ಟೈಮ್ ಅದೆಲ್ಲ ಬರುತ್ತಲ್ಲ. ಗಂಟೆ 6 ಗಂಟೆ ದಿನ 21 ಸಂಜೆ 6:30 ಇಲ್ಲಿ ಜಸ್ಟ್ ಕ್ಯೂರಿಯಸ್ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಕೊಂಡು. ಸೊ ಈ ಥರ ಸ್ಕ್ರಿಪ್ಟ್ ಎಲ್ಲೆಲ್ಲ ಅಗತ್ಯ ಇದೋ ಅಲ್ಲಿ ಸ್ಕ್ರಿಪ್ಟನ್ನು ಬಳಸ್ತಾರೆ. ಬಟ್ ಯೂಶ್ವಲಿ ಇದೆಲ್ಲ ಪ್ರೀ ರೆಕಾರ್ಡೆಡ್ ಆಗಿರುತ್ತೆ. ಪ್ಲಸ್ ಪ್ರೋಮೋಸ್ ಬಂದಿರುತ್ತೆ. ಸೊ ಆ ಪ್ರೋಮೋ ಸ್ಕ್ರಿಪ್ಟ್ಗಳನ್ನು ರೆಕಾರ್ಡ್ ಮಾಡಿ ಕಳಿಸ್ತೀನಿ. ಪ್ಲಸ್ ಚಾನಲ್ದೇ ಆಗಿದ್ದರು ಅಷ್ಟೇ. ನಾನು ಸಾಧಾರಣ ಒಂದು 15+ ಇಯರ್ಸಿಂದ ನಾನು ಎಲ್ಲಿದ್ದೀನೋ ಅಲ್ಲಿಂದ ರೆಕಾರ್ಡ್ ಮಾಡಿ ಕಳಿಸು. ನನ್ನ ಹತ್ರ ಒಂದು ಮೈಕ್ ಇರುತ್ತೆ. ಸೊ ಅದರಿಂದ ರೆಕಾರ್ಡ್ ಮಾಡಿ ನಾನು ಅದನ್ನು ಕಳಿಸ್ತಿರ್ತೀನಿ. ಸೊ 2G ಜಮಾನದಿಂದ 5Gವರೆಗೆ ಇವಾಗ ರೆಕಾರ್ಡ್ ಎಲ್ಲಿದ್ದೀನೋ ಅಲ್ಲಿಂದ ಮಾಡಿ ಕಳಿಸೋದು. ಸೊ ದಟ್ಸ್ ಗುಡ್ ಟು ಹಿಯರ್. ಅಂದರೆ ಇದು ಲೈವ್ ಸೆಟಪ್ಪಲ್ಲಿ ಅವಶ್ಯಕತೆ ಇಲ್ಲ ನಿಮ್ಮ ಪೋರ್ಷನ್ಸ್, ಹಾಗಾಗಿ ಹೌದು, ಬೇಕಾಗಿಲ್ಲ. ಹೌದು, ಅವರಾದರೆ ಅಲ್ಲೇ ಇರಬೇಕಾಗತ್ತೆ. ಕಮಾಂಡಿಂಗ್ ವಾಯ್ಸ್ ಅವ್ರು ಅಲ್ಲೇ ಇರಬೇಕಾಗತ್ತೆ. ಅವರು ಗೊತ್ತು, ನಮ್ಮ ಬಿಗ್ FM ಇದರಲ್ಲೇ ಇದ್ದವರು, ಶ್ರೀನಿ ಅಂತ. ಒನ್ ಆಫ್ ದ ಇದು ಐ ಡೋಂಟ್ ನೋ ಹೂ ಇಟ್ ಇಸ್ ರೈಟ್ ನೌ. ಗೊತ್ತಿಲ್ಲ. ಓಕೆ, ಯು ಆರ್ ನಾಟ್ ಸಪೋಸ್ ಟು ರಿಯಾಕ್ಟ್, ಬಟ್ ಓಕೆ ಐ ಕ್ಯಾನ್ ಪ್ರಾಬ್ಲಿ ಟೆಲ್ ಇರ್ಬೋದು ಇದು ಅಂತ. ಸೊ ಇರಲಿ. ವಿತ್ ದಿಸ್ ಇದು ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ನಿಮ್ಮ ವಾಯ್ಸ್ ಓವರ್ ಸೈಡ್ ಎಲ್ಲ ಹೇಗೆಲ್ಲ ಆಗುತ್ತೆ ಅಂತ. ಈ ವಾಯ್ಸ್ ಓವರ್ ಅಂತ ಬಂದಾಗ ಇಟ್ಸ್ ಕಾಲ್ಡ್ ವಾಯ್ಸ್ ಓವರ್ ಆರ್ ವಾಯ್ಸ್ ಆ್ಯಕ್ಟಿಂಗ್ ಆಲ್ಸೋ ಟುಡೇ ಅಲ್ವಾ? ಬೋತ್. ವಾಯ್ಸ್ ಆ್ಯಕ್ಟಿಂಗ್ ಐ ಥಿಂಕ್ ಇಟ್ಸ್ ಅ ಮೋರ್ ಪಾಲಿಶ್ಡ್ ಆ್ಯಂಡ್ ಸ್ವಲ್ಪ ತೂಕ ಇರೋ, ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿರುವಂಥ ಪದ ಅನ್ಬೋದು. ಅಂದರೆ ವಾಯ್ಸ್ ಓವರ್ಸ್ ಅಂತಂದರೆ ಅದು ಟಿಪಿಕಲಿ ಏನೋ ಒಂದು ಸ್ಕ್ರಿಪ್ಟ್ ಇರುತ್ತೆ, ಅದನ್ನು ನಾವು ಜಸ್ಟ್ ಡೆಲಿವರ್ ಮಾಡಿಬರೋದು. ಬಟ್ ಅದಕ್ಕೆ ರಿಯಲ್ ಇಮೋಷನ್ಸನ್ನು ಹಾಕೋದು, ಅದಕ್ಕೆ ಅದರಲ್ಲೊಂದು ಮೂಡನ್ನು ಕ್ರಿಯೇಟ್ ಮಾಡೋದು, ಅದಕ್ಕೆ ಅಂತ ಬಂದಾಗ ಇಟ್ ಬಿಕಮ್ಸ್ ವಾಯ್ಸ್ ಆ್ಯಕ್ಟಿಂಗ್. ಅಂದರೆ ಮಾಡ್ಯುಲೇಷನ್ ಮೂಲಕ. ಟಿಪಿಕಲಿ ನಿಮಗೆ ಒಂದು ನ್ಯೂಸ್ ಚಾನಲ್ನಲ್ಲಿ ಬರೋವಂಥ ಸ್ಕ್ರಿಪ್ಟ್ಗಳಿರ್ಬೋದು, ಅಥವಾ ಬೇರೆ ಏನೋ ಒಂದು ಸಿಂಪಲ್ ಆಗಿರುವಂಥ CT ಅಂತಾರೆ, ಕಾಲ್ ಟು ಆ್ಯಕ್ಷನ್ ಇರುತ್ತೆ. ಸೊ ಕಾಲ್ ಟು ಆ್ಯಕ್ಷನ್ ಅಂದರೆ ಎಂಡ್ ಆ್ಯಡ್ಗಳ ಎಂಡಲ್ಲಿ ಬರುತ್ತಲ್ಲ, ಕೂಡಲೇ ಕರೆ ಮಾಡಿ ಅಂತ ಹೇಳ್ಕೊಂಡು ಬರುತ್ತಲ್ಲ. ಸೊ ಅದೆಲ್ಲ ಅಲ್ಲಿ ಏನು ಆ್ಯಕ್ಟಿಂಗ್ ಬೇಕಾಗಿಲ್ಲ, ಯು ಜಸ್ಟ್ ಅನೌನ್ಸಿಂಗ್ ಇಟ್. ಸೊ ದೋಸ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ವಾಯ್ಸ್ ಓವರ್ಸ್. ಬಟ್ ವಾಯ್ಸ್ ಆ್ಯಕ್ಟಿಂಗ್ ಅಂತ ಬಂದಾಗ ಅವಳಿಗೆ ನಿಜವಾಗ್ಲೂ ಅದು ಬೇಕಾಗಿತ್ತಾ ಅಂದರೆ ಅಲ್ಲಿ ಯು ಆರ್ ಸೆಟ್ಟಿಂಗ್ ಅ ಮೂಡ್ ಫಾರ್ ಇಟ್. The voice is communicating what the emotion is even without the video coming in. ಕಣ್ಮುಚ್ಕೊಂಡು ಅದನ್ನು ಕೇಳಿದ್ರು ಅದೇನು ಹೇಳ್ತಾ ಇದೆ ಆ ಸೀನು ಅದು ಗೊತ್ತಾಗಬೇಕು. ಹೌದು, ಆ ನವರಸಗಳನ್ನು ನೀವು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾ ಇದರಲ್ಲಿ. ಅಥವಾ ಅಲ್ಲೇ ಒಂದು ಏನೋ ನಗ್ತಾ ಇರ್ತಾರೆ, ಆ ನಗುನ ಅದರಲ್ಲಿ ಇದ್ಕೊಡೋ ಅಂಥದ್ದು. ಅದು ನಿಮ್ಮ ಮಾತುಗಳಲ್ಲೇ ಇದು ಮಾಡ್ಬೋದು. ನಾರ್ಮಲಿ ನಾವು ಮಾತಾಡಬೇಕಿದ್ರೇ ನಾವು ಅದನ್ನು ಮಾಡ್ತಾ ಇರ್ತೀವಿ, ಬಟ್ ಅದಕ್ಕೇ ಒಂದು ಎಲಿವೇಷನನ್ನು ಕೊಡೋದು. ಇವಾಗ ಆ್ಯಕ್ಟಿಂಗ್ ಇಸ್ ದ್ಯಾಟ್. ಒಬ್ಬ ಆ್ಯಕ್ಟರ್ ಏನು ಮಾಡ್ತಾನೆ, ಒಂದು ಕ್ಯಾಮ್ರಾ ಮುಂದೆ ಬಂದಾಗ ಒಂದು ಮೂಡನ್ನು ಕ್ರಿಯೇಟ್ ಮಾಡೋದು. ಏನೋ ಒಂದು ಸೀನ್ ಇರುತ್ತೆ, ಆ ಸೀನಿಗೆ ತಕ್ಕ ಹಾಗೆ ಮಾಡೋದು. ಅವನು ದೈನಂದಿನ ಇದರಲ್ಲಿ ಏನಿರುತ್ತೆ ಅದನ್ನೇ ಆ ಕಂಟ್ರೋಲ್ಡ್ ಎನ್ವೈರ್ನ್ಮೆಂಟಲ್ಲಿ ಮಾಡೋದು. ಆ ಸೀನಿಗೆ ಹೇಗೆ ಬೇಕೋ ಹಾಗೆ ಮಾಡೋದು. ಅಲ್ಲಿ ಡೈರೆಕ್ಟರ್ ಏನು ಹೇಳಿದಾರೋ ಅದನ್ನು ಮಾಡೋದು. ಇಲ್ಲೂ ಅದೇನೆ, ಬಟ್ ಬೇರೆ ರೂಪದಲ್ಲಿ, ಬರೀ ಧ್ವನಿಯ ರೂಪದಲ್ಲೂ ಇರುತ್ತೆ ಅಷ್ಟೇ. ಅದಕ್ಕೆ ವಾಯ್ಸ್ ಆ್ಯಕ್ಟಿಂಗ್ ಅಂತ. ಸೊ ವಾಯ್ಸ್ ಆ್ಯಕ್ಟಿಂಗ್ ಆ್ಯಂಡ್ ವಾಯ್ಸ್ ಓವರ್ ವಿತ್ ಶೋಸ್ ಲೈಕ್ ಬಿಗ್ ಬಾಸ್ ಒಂದು ಕಡೆ, ಈ ಕಡೆ ಕನ್ನಡದ ಕೋಟ್ಯಾಧಿಪತಿ ಇನ್ನೊಂದು ಕಡೆ. ಸೊ ಪ್ರತಿ ಸತಿ ಈ ಥರ ಶೋಸ್ಗಳು ಚೇಂಜ್ ಆದಾಗ್ಲೂ ಫಸ್ಟ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ? ಒಂದು ಇಸ್ ಅಫ್ಕೋರ್ಸ್ ಯು ಆರ್ ಅಸೋಸಿಯೇಟೆಡ್ ವಿತ್ ಅ ಬಿಗ್ ಶೋ ಲೈಕ್ ದ್ಯಾಟ್, ಆ್ಯಂಡ್ ಸೆಕೆಂಡ್ಲಿ ವಾಟ್ ಡಸ್ ಇಟ್ ಡೂ ಟು ಯು ಆಸ್ ಅ ಹ್ಯೂಮನ್? 16-17 ವರ್ಷ ಆಯಿತು
ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದು 18-19 ಇಯರ್ಸ್ ಆಯಿತು. ಬಟ್ ಫುಲ್ ಟೈಮ್ ವಾಯ್ಸ್ ಓವರ್ಸ್ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 16-17 ವರ್ಷ ಆಯಿತು. ಐ ಹ್ಯಾವ್ ಬಿನ್ ರಿಯಲಿ ಫಾರ್ಚುನೇಟ್ ಇನಫ್. ನಾನು ಈ 15-16 ವರ್ಷಗಳಲ್ಲಿ ಬಂದಂತಹ ಆಲ್ಮೋಸ್ಟ್ ಎಲ್ಲ ಟಾಪ್ ಶೋಗಳಿಗೆ ಧ್ವನಿಯಾಗುವಂಥ ಅವಕಾಶ ನಂಗೆ ಸಿಕ್ಕಿದೆಯಲ್ಲ ಅನ್ನೋದಕ್ಕೆ ಐ ಹ್ಯಾವ್ ಬಿನ್ ಹಂಬಲ್, ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಹಂಬಲ್ ಎವ್ರಿ ಡೇ. ಅದು ಬಿಟ್ಟರೆ ಬೇರೇನಿಲ್ಲ. ನನಗೆ ಸ್ಕ್ರಿಪ್ಟ್ ಬರುತ್ತೆ, ನನ್ನ ಅದು ಏನು ಹೇಳೋದು, ನನಗದು ಕರ್ತವ್ಯ ಅಂತ ಹೇಳ್ಕೊಂಡು ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ನನಗದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಅಲ್ಟಿಮೇಟ್ಲಿ ವೆನ್ ಇಟ್ ಗೋಸ್ ಆನ್ ಏರ್ ಐ ಫೀಲ್ ಅದು ಮತ್ತೊಂದು ಇದಿದೆ ನಮ್ಮ ಇದರಲ್ಲಿ ಸ್ವಲ್ಪ ಜಾಸ್ತಿ ಅದು. ಐ ಡೋಂಟ್ ನೋ ಇಫ್ ಯು ಬಿನ್ ಯೂಸಿಂಗ್ ದ್ಯಾಟ್ ಆರ್ ಕಮ್ ಅಕ್ರಾಸ್, ಬಟ್ ನೋ ನ್ಯೂಸ್ ಈಸ್ ಗುಡ್ ನ್ಯೂಸ್ ಅಂತ ಹೇಳ್ಕೊಂಡು ಸ್ಕ್ರಿಪ್ಟು ರೆಕಾರ್ಡಿಂಗ್ ಕಳಿಸ್ತಾರೆ. ರೆಕಾರ್ಡಿಂಗ್ ಮಾಡಿ ಕಳಿಸಿದ್ಮೇಲೆ ಅಲ್ಲಿಂದ ಏನು ಫೀಡ್ಬ್ಯಾಕ್ ಬಂದಿಲ್ಲ ಅಂತಂದರೆ ಗುಡ್, ಏನೇನು ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಐ ಆಮ್ ಲೈಕ್, ನನ್ನ ಕೆಲಸ ನನ್ನ ಕ್ಲೈಂಟ್ಸಿಗೆ ಪ್ಲಸ್ ನನ್ನ ಕೇಳುಗರಿಗೆ ಅವ್ರಿಗೆ ಖುಷಿ ಆದರೆ ನನಗೆ ಖುಷಿ, ಅದು ನನಗೆ ತೃಪ್ತಿ. ನಾನು ಅದರಲ್ಲೇ ನಾನು ನನ್ನ ಸಂತೋಷವನ್ನು ಪಡಿತಾ ಇರ್ತೀನಿ. ಅದು ಖುಷಿ ಕೊಡ್ತಾ ಇರುತ್ತೆ.